somewhere around 10. Yeah. Morning 10 to Hmm. evening 5. They speak only English, whatever it is. Okay. However their grammar is, Hmm. however their vocabulary is, they communicate only in English, either through action or something. So when this process repeats again and again, that environment is built. With that, these offline classes, online classes again aid. So online classes ಅಲ್ಲಿ ಗ್ರಾಮರ್ ಕಲಿತೀವಿ, ಇಂಪ್ಲಿಸಿಟ್ ಕಲಿತೀವಿ, ದಿನ ಸ್ವಲ್ಪ. ಇಟ್ ಇಸ್ ಅ ಮಿಕ್ಸ್ಚರ್. ನನಗೆ ಗ್ರಾಮರ್ ಚೆನ್ನಾಗಿದೆ, ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋರು ಇದ್ದಾರೆ. ನಂಗೆ Hmm. ಚೆನ್ನಾಗಿ ಮಾತಾಡಕ್ ಬರುತ್ತೆ, ಬಟ್ ಐ ನೀಡ್ ಟು ಸ್ಟಿಲ್ ಪಾಲಿಶ್ ಮೈ ಲ್ಯಾಂಗ್ವೇಜ್ ಅನ್ನೋರು ಇದ್ದಾರೆ. ತೀರಾ ಬೇಸಿಕ್ ಮ್ಯಾಮ್ ನನ್ಗೆ ಏನೂ ಬರಲ್ಲ ಅನ್ನೋರು ಸಹ ಇದ್ದಾರೆ. ಸೊ ದ ಕ್ಲಾಸಸ್ ಆರ್ ಬ್ಲೆಂಡ್. ಸೊ ವಿ ವಿಲ್ ಹ್ಯಾವ್ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್ ಥರ್ಸ್ಡೇಸ್ ಆಕ್ಟಿವಿಟೀಸ್ ಇರುತ್ತೆ. ಸುಮ್ಮನೆ ಹೇಳಲ್ಲ, ಸೌಟ್ಗೆ ಲ್ಯಾಡಿಲ್ ಅಂತಾರೆ ಅಂತ. ವಿ ಟೆಲ್ ದೆಮ್, Hmm. ಪ್ಲೀಸ್ ಅಡುಗೆ ಮನೆಗೆ ಹೋಗಿ ಅಲ್ಲಿರೋ ವಸ್ತುಗಳನ್ನೆಲ್ಲ ಇಂಗ್ಲಿಷಲ್ಲಿ ಏನಿದೆ ಅಂತ ನೋಡಿ, ಯಾವ ವಸ್ತುಗೆ ಇಂಗ್ಲಿಷಲ್ಲಿ ಏನಂತಾರೆ ಅಂತ ಗೊತ್ತಿಲ್ವೋ ಆ ವಸ್ತುನ ತಗೊಂಡ್ ಬನ್ನಿ. ಸೊ ದಟ್ ಪರ್ಸನ್ ವಿಲ್ ಲರ್ನ್ ದಟ್ ಮೋರ್. ಅಂಡ್ ನೆಕ್ಸ್ಟ್ ಥರ್ಸ್ಡೇ ಅದೇ ವಸ್ತುನ ಇಟ್ಕೊಂಡು ಕಲಿತಾರೆ. ಸೊ ಕೊಲಾಂಟರ್ ಗೊತ್ತಿರಲ್ಲ, ಸುಮ್ಮನೆ ನಾನಿಲ್ಲ ಒಂದು ಪಿಕ್ಚರ್ ಹಾಕ್ಬಿಟ್ಟು, ಇದು ಸೌಟ್ ಲ್ಯಾಡಲ್ ಇದೆ ಸರ್, ಪಿ ಪಿ ಟಿ ಇಲ್ಲೇ ಸ್ಕ್ರೀನ್ ಅಲ್ಲಿ ಇದೆ. ಸೊ Hmm. ಇಟ್ ಇಸ್ 52 ಡೇ ವರ್ಕ್ಶಾಪ್ ಅಂಡ್ ಅಫರ್ಮೇಶನ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ಅಫರ್ಮೇಶನ್ ಅಂಡ್ ಟಂಗ್ ಟ್ವಿಸ್ಟರ್ ಕಲಿತೀವಿ. ಸೊ ವಿತ್ ಆಲ್ ದಟ್ ಸ್ಟಡಿ ಮೆಟೀರಿಯಲ್ ಸ್ಲೋಲಿ ವಿ ವಿಲ್ ಡೆಫಿನೆಟ್ಲಿ ಲರ್ನ್ ಸರ್. ಓಕೆ, ಗುಡ್. ತುಂಬ ಚೆನ್ನಾಗಿ ತಾವು ಎಕ್ಸ್ಪ್ಲೈನ್ ಮಾಡಿದ್ರಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ ವಿಕಾಸ್ ಅಂತ ಇದ್ದಾರೆ. ಎಸ್ ಎಸ್. ವಿಕಾಸ್, ಹೇಗೆ ಅನ್ನಿಸ್ತು ಇವತ್ತು ಲರ್ನಿಂಗ್? ನಮಸ್ಕಾರಗಳು ಸರ್. ಮೇಡಮ್, ಅಂಜಲಿ ಮೇಡಮ್ ಅವರು ಕನ್ನಡದಲ್ಲೇನೆ ಮಾತಾಡ್ತಾ ಮಾತಾಡ್ತಾ ಇಂಗ್ಲಿಷ್ನ ಹೆಂಗ್ ಕಲಿಬೇಕು ಅಂತ ಸರಳವಾಗಿ ಹೇಳ್ಕೊಂಡು ಬರ್ತಾ ಇದಾರೆ. ಅದು ಕನ್ನಡದಲ್ಲಿ ವಿಶೇಷವಾಗಿ ಮಾತಾಡಿಸಿ ಅವ್ರನ್ನ ನಮಗೆ ಕನ್ನಡ ಜಾಸ್ತಿ ಹೆಚ್ಚಾಗಿ ಭಾಷೆ ಉಪಯೋಗಿಸ್ತಾರೋ. ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲ ಬಂದಿರೋರು ಅರ್ಧ ಬರ್ಧ ಭಾಷೆ ಇಂಗ್ಲಿಷ್ಗೆ ಮಾತಾಡ್ಲಿಕ್ಕೆ ಪ್ರಯೋಗ ಮಾಡ್ತೀವಿ. ನಾವಂತೂ ಬಿಸ್ನೆಸ್ ನಲ್ಲಿ ಅರ್ಧ ಬರ್ಧ ಮಾತಾಡ್ತೀವಿ. ಚೆನ್ನಾಗಿ ಇಂಗ್ಲಿಷ್ ಗೊತ್ತಿರೋರು ಅವ್ರು ಏನ್ ಅಂದ್ಕೊಂತಾರೋ ಗೊತ್ತಿಲ್ಲ. ಹಾಗಾಗಿ ನಾವು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಇನ್ನೂ ಚೆನ್ನಾಗಿ ಹೆಚ್ಚಾಗಿ ನಾವು ಯಾವಾಗೆ ಮಾತಾಡ್ಬೇಕು ಅಂತ ಅಂಜನಿ ಮೇಡಮ್ ಅವರು ವಿಶೇಷವಾಗಿ ಹೇಳಿದ್ರು. ಪವರ್ ಆಫ್ ವರ್ಡ್ಸ್, ಪವರ್ ಆಫ್ ಸ್ಪೀಚ್ ಹೆಂಗ್ ಮಾಡ್ಬೇಕು, ಅವ್ರ ಲರ್ನಿಂಗ್ ಸ್ಕಿಲ್ಸ್ ನ ಒಂದೊಂದಾಗೇನೆ ಅಬ್ಸರ್ವ್ ಮಾಡ್ಕೊಂಡು ಲಿಸನಿಂಗ್ ಹೆಂಗೆ ಅಂತ ಅದ್ರ ಪ್ರಕಾರ ಬರಬೇಕು. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಅವ್ರ ಫ್ರೇಮ್ ವರ್ಕ್ ಸೆಂಟೆನ್ಸ್ ಯಾಕೆ ಮಾಡ್ಬೇಕು ಅನ್ನೋದನ್ನು ಹೆಚ್ಚಾಗಿ ಹೇಳಿದ್ರು. ಯಾಕೆಂದ್ರೆ ನಾವು ಅರ್ಧ ಬರ್ಧ ಮಾತಾಡೋರು ಆ ಸೆಂಟೆನ್ಸ್ ನ ಫ್ರೇಮ್ ಆಗಿ ತಗೊಂಡ್ಬರ್ಬೇಕು ಅಂತ ವಿಶೇಷವಾಗಿ ಹೇಳಿದ್ರು. ಆಮೇಲೆ ಅವರು ಕಮಾಂಡ್ ಬಗ್ಗೆ ಹೇಳಿದ್ರು. ವೆಕ್ಯಾಬ್ಯುಲರಿನ ಹೇಗೆ ನಾವು ಕನ್ನಡದಲ್ಲಿ ಪದಗಳನ್ನ ಸಾಹಿತಿಗಳು ಹೇಗೆ ಮಾತಾಡ್ಬೇಕು, ಹಾಗೆ ನೀವು ಹೇಗೆ ಮಾತಾಡ್ತೀರಾ ಆ ತರ ಮಾತಾಡ್ಬೇಕು ಅನ್ನೋದಕ್ಕೆ ಅದಕ್ಕೆ ಹೆಚ್ಚಾಗಿ ಕಮಾಂಡ್ ಫ್ಯೂಚರ್ಗೆ ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಹೇಗೆ ಅವಕಾಶ ಅಂತ ಹೇಳ್ಕೊಂಡ್ರು. ಅದೇ ರೀತಿ ಅನಿಮಲ್ಸ್ ಇಂಗ್ಲಿಷ್ ನಲ್ಲಿ ಹೆಂಗ್ ಮಾತಾಡಿಸ್ಬೇಕು ಅಂತ ಹೇಳಿದ್ರು. ಆಮೇಲೆ ಬರ್ಡ್ಸ್ ನ ಅವರು ಯಾಕೆಂದ್ರೆ ಸಾಕು ಬರ್ಡ್ಗಳು ಇರ್ತದೋ ಇಲ್ಲ ಅನಿಮಲ್ಸ್ ನ ಅವ್ರು ಸಾಕಿರೋಕೆ ಹೇಗೆ ಆ ಮಿಲಿಟರಿನಲ್ಲಿ ಆ ಪ್ರೊನೌನ್ಸಿಯೇಷನ್ ವರ್ಡ್ಗಳನ್ನ ಉಪಯೋಗಿಸ್ತಾರೆ, ಅನಿಮಲ್ಸ್ ಹೆಂಗ್ ಕಲಿಸ್ತಾರೆ ಅಂತ ಅದನ್ನು ಹೆಚ್ಚಾಗಿ ಹೇಳ್ಕೊಟ್ರು. ಖಂಡಿತವಾಗಿಯೂ ಈ ರೀತಿಯಾದ ಒಂದು ಕಾರ್ಯಕ್ರಮಕ್ಕೆ ನೀವು ಆಹ್ವಾನ ಮಾಡಿ ಅವ್ರಿಗೆ ಆಕ್ಚುಲಿ ಅವರು ನಿಮ್ಮ ತರಗತಿ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಅವರು ಮತ್ತೆ ಚಿಂತನೆ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳಿರೋದನ್ನ ಅದನ್ನು ಉಪಯುಕ್ತವಾಗಿ ಹೇಳಿದ್ರು. ಚಿಂತೆ ಬಿಟ್ಬಿಡಿ, ಚಿಂತನೆ ಮಾಡ್ಕೊಂಡು ನಾವು ಕಲೀಲಿಕ್ಕೆ ಅವಕಾಶ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಎಲ್ಲ ಖಂಡಿತ ತುಂಬಾ ಈ ತರದ ಕಾರ್ಯಕ್ರಮದಲ್ಲಿ ನೀವು ಹೇಳ್ಕೊಡ್ಲಿಕ್ಕೆ ಇಂಗ್ಲಿಷ್ ಭಾಷೆನ ನಾವ್ ಯಾಕೆ ಕಲಿಬೇಕು, ಅದರ್ ಕಂಟ್ರೀಸ್ಗೆ ಹೋದಾಗ ಯಾವ ರೀತಿ ಎಷ್ಟು ಗೊತ್ತಿಲ್ದರು ಹೇಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಅಲ್ಲಿ ಆ ಟ್ರಾನ್ಸ್ಲೇಟ್ ಮಾಡೋರು ಹೇಗೆ ದುಡ್ಡು ಅರ್ನ್ ಮಾಡ್ತಾರೆ ಅಂತ ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಟ್ರು ಸರ್. ಎಸ್, ನವೀನ್ ಕುಮಾರ್, ತಮ್ಮ ಅನಿಸಿಕೆ ತಿಳಿಸಿ. ಹಾ ಸರ್, ಆಕ್ಚುಲಿ ಏನಂದ್ರೆ ಇವತ್ತು ಪ್ರತಿ ವಾರ ಅತಿಥಿಗಳು ಇರ್ತಾರೆ ಸರ್. ನಿಜವಾಗ್ಲೂ ಇವತ್ತು ಸ್ಪೆಷಲ್ ಅನ್ನಿಸ್ಬಿಡ್ತು. ಆಕ್ಚುಲಿ ನಾವು ಬೇರೆ ಎಲ್ಲ ಇಂಗ್ಲಿಷ್ ಮಾತಾಡೋದು ಅಥವಾ ಅವ್ರ ಕ್ಲಾಸ್ಗಳದೆಲ್ಲ ಕೇಳಿದಾಗ ಅಂದ್ರೆ ಇವರದೇ ಫಸ್ಟ್ ಅನ್ಸುತ್ತೆ ಈ ತರ ಮಾತಾಡ್ತಿರೋದು. ಅಷ್ಟ್ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಮತ್ತೆ ನಾವು ಕೂಡ ಏನಾದ್ರು ಕ್ಲಾಸ್ ತಗೋಬೇಕು ಅಂದ್ರೆ ಅವಕಾಶ ಇತ್ತು ಅಂದ್ರೆ ಹೇಳಿ, ನಿಮ್ ಕಡೆಯಿಂದ ಕ್ಲಾಸ್ ತಗೊಂತೀವಿ. ಬಟ್ ಅತಿಥಿಗಳದು ಸರ್, ಏನಂದ್ರೆ ಒಬ್ರು ಬರ್ತಾರೆ ಅಂತ ಅನ್ಕೊಂಡ್ವಿ, ಬಟ್ ಆದ್ರೆ ನಿಮ್ ಪ್ರತಿ ವಾರ ಏನ್ ಸ್ಪೆಷಲ್ ಅನ್ಸುತ್ತೆ, ಇವತ್ತು ಇನ್ನೂ ಸ್ಪೆಷಲ್ ಅನ್ನಿಸ್ತು ಸರ್, ಈಗ ಎಷ್ಟು ಕರ್ಕೊಂಡ್ ಬಂದಿದ್ದು. ಓಕೆ, ಓಕೆ, ಗುಡ್ ನವೀನ್. ಎಸ್, ರಾಜೇಂದ್ರ. ರಾಜೇಂದ್ರ, ತಮ್ಮ ಅನುಭವ, ತಮ್ಮ ಅನಿಸಿಕೆ ತಿಳಿಸಿ. ಮೈಕ್ನ ತಕ್ಷಣ ಅನ್ಮ್ಯೂಟ್ ಮಾಡ್ಕೋಬೇಕು. ರಾಜೇಂದ್ರ, ಹಾ, ಮಾತಾಡ್ತಾ ಇದ್ದೀನಿ. ಮಾತಾಡಿ. ಇವತ್ತಿನ ಕಾರ್ಯಕ್ರಮ ಅಂಜಲಿ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅಬ್ಸರ್ವ್ ಮಾಡ್ಬೇಕು, ಲಿಸನ್, ಅಂಡರ್ಸ್ಟ್ಯಾಂಡ್ ಎಲ್ಲರೂ ಮೂರ್ ಮಾಡ್ತಾರೆ, ಬಟ್ ಫ್ರೇಮ್ ಮತ್ತೆ ಪ್ರಾಕ್ಟೀಸ್ ಮಾಡೋದು ಮಾತ್ರ ಕಡಿಮೆ ಮಾಡ್ತಾರೆ. ಕೇಳ್ತಾ ಇದೆಯಲ್ಲ ಮಾತಾಡೋದು? ಹೌದು ಸರ್, ಮಾತಾಡಿ. ಓಕೆ. ಸೊ ಇದರಿಂದ
ಫಸ್ಟ್ 3 ಇದನ್ನ ನಾವು ಮಾಡ್ತೀವಿ, ಬಟ್ ಇನ್ ನೆಕ್ಸ್ಟ್ 2 ಸ್ಟೆಪ್ ನ ಎಲ್ಲರೂ ಮರ್ತು ಬಿಡ್ತೀವಿ, ಮುಂದೆ ನೆಕ್ಸ್ಟ್ ಬೇರೆ ಜಂಪ್ ಮಾಡ್ತೀವಿ. ಬಟ್ ಅವೇ ಮುಖ್ಯ ಅಂತ ಮೇಡಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ಪ್ರಾಕ್ಟೀಸ್ ಮಾಡ್ಲಿಲ್ಲ ನಮ್ಮ ನೈಜ ಜೀವನದಲ್ಲಿ ಅಂದ್ರೆ ನಾವು ಕಲಿಯೋದಲ್ಲ. ಮತ್ತೆ ಅವರು ನಿಮ್ಮ ಪ್ರೋಗ್ರಾಮ್ ಇಂದ ಚಿತೆಯಿಂದ ಇದ್ ಮಾಡ್ಬೇಕು ಅದನ್ನ ತುಂಬಾ ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡಿದ್ರು. ಸೊ ಓವರ್ ಆಲ್ ಆಗಿ ಸಿಂಪಲ್ ಆಗಿ ಇಂಗ್ಲಿಷ್ ನ ಹೇಗ್ ಕಲಿಬಹುದು ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಮಿಕ್ಸ್ ಮಾಡಿ ಮತ್ತೆ ಪ್ರಾಕ್ಟೀಸ್ ಅನ್ನೋದು ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ತುಂಬಾ ಓವರ್ ಆಲ್ ಆಗಿ ನನಗೆ ತುಂಬಾ ಚೆನ್ನಾಗೈತೆ. ಓಕೆ, ಸೊ ಇವರೆಲ್ಲ ನಮ್ಮ ಆನ್ಲೈನ್ ಥ್ಯಾಂಕ್ ಯು ಸ್ಟೂಡೆಂಟ್ಸು. ಮೇಡಮ್. ನಾನು ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಗೈಡ್ ಮಾಡ್ತಾನೆ. ಅದು ನಮ್ಮ ಈ ಜಯಪ್ರಕಾಶ್ ನಾಗ್ತಿರ್ಲಿ ಯೂಟ್ಯೂಬ್ ಚಾನಲ್ನ ಗಮನಿಸ್ತಾ ಇದ್ದವ್ರಿಗೆಲ್ಲ ಗೊತ್ತಿರುತ್ತೆ. ಅಂಜಲಿ ನಮಗೆ ಇಂಗ್ಲೀಷ್ ಕಲಿಯುವುದು ಹೇಗೆ ಅನ್ನುವ ವಿಚಾರದ ಬಗ್ಗೆ ಪದರವಾಗಿ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀರಿ. ಹಾಗಾಗಿ ಅಂಜಲಿ ಅವ್ರಿಗೆ ನಮ್ಮ ಯೂಟ್ಯೂಬ್ ವೀಕ್ಷಕರೆಲ್ಲರ ಪರವಾಗಿ ಮತ್ತು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಅಂಜಲಿ. I extend my heartfelt gratitude to every participant. ಅಷ್ಟೇ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಜಯಪ್ರಕಾಶ್ ನಾಗತಿಹಳ್ಳಿ ಸರ್. ನೀವು ನನಗೆ ಕಲ್ಪಿಸಿಕೊಟ್ಟಿರುವಂತಹ ಎಷ್ಟೊಂದು ಅವಕಾಶಗಳಿವೆ. ದಿಸ್ ಈಸ್ ಅ ವೆರಿ ಸ್ಪೆಷಲ್ ಒನ್. ಸೊ ಯು ಹ್ಯಾವ್ ಆಲ್ವೇಸ್ ಬ್ರಿಡ್ಜ್ಡ್ ದ ರಿಲೇಶನ್ಶಿಪ್ ಆ್ಯಂಡ್ ಯು ಹ್ಯಾವ್ ಆಲ್ವೇಸ್ seen a lot of energy in me and channelized in the right way. Extremely thank you to each and everyone, to all the audience and Jai Prakash sir. Thank you so much. ಥ್ಯಾಂಕ್ ಯು